ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ಇವತ್ತಿನ ಒಂದು ಹೊಸ ವ್ಲಾಗ್ಗೆ ನಿಮಗೆಲ್ರಿಗೂ ಕೂಡ ವೆಲ್ಕಮ್. ಮತ್ತು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವೀಡಿಯೋನ ನೋಡ್ತಾ ಇದ್ದು ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅವೈಲೇಬಲ್ ಇರುವಂತಹ ಪ್ರೀವಿಯಸ್ ವೀಡಿಯೋಸನ್ನು ಕೂಡ ಚೆಕ್ ಮಾಡಿ. ಇನ್ಫಾರ್ಮೇಟಿವ್ ವೀಡಿಯೋಸ್, ಬೇಬಿ ರಿಲೇಟೆಡ್, ವುಮೆನ್ ರಿಲೇಟೆಡ್, ಮದರ್ಸ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೇನೆ. ಜಸ್ಟ್ ಒಮ್ಮೆ ಚೆಕ್ ಮಾಡಿ ನೋಡಿ. ಓಕೆ, ಇವತ್ತು ವೀಕ್ ಡೇ, ಸಿಯೋನ್ಗೆ ಸ್ಕೂಲ್ ಕೂಡ ಇದೆ. ಹಾಗೆ ನಾನು ಬೆಳಗ್ಗಿನ ಟೀಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನಮಗೆ ಟೀ ಮಾತ್ರ, ಕಣ್ಣ ಟೀ, ಅದರೊಟ್ಟಿಗೆ ಹಾಲು ಪುಡಿ ಇದೆ. ಹಾಲು ಪುಡಿಯಲ್ಲಿ ಹಾಲನ್ನು ಮಾಡಿ ಹಾಕ್ಕೊಳ್ಬೇಕಷ್ಟೇ. ನೆನ್ನೆ ನೈಟ್ ಹಸ್ಬೆಂಡ್ ಬರುವಾಗ ಲೇಟ್ ಆಯಿತು, ಸೊ ಅವರು ಹಾಲನ್ನು ತಗೊಂಡು ಬಂದಿರಲಿಲ್ಲ. ಚಿಕನನ್ನು ನಾನು ನೆನ್ನೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ನಾನಿವಾಗ ಏರ್ ಫ್ರೈರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ದೋಸೆ ಹಿಟ್ಟು ಕೂಡ ಫ್ರಿಜ್ಜಲ್ಲಿ ಇತ್ತು, ಸೇಮ್ ಅದೇ ಹಿಟ್ಟನ್ನು ನಾನು ಇವತ್ತು ಯೂಸ್ ಮಾಡಲಿಕ್ಕಿದ್ದೇನೆ. ಇವತ್ತು ಅಂದರೆ ಬೆಳಿಗ್ಗೆ ನಮ್ಮ ಮನೆ ಹತ್ತಿರ, ಅಂದರೆ ನಮ್ಮ ಹಳೆ ಮನೆ ಹತ್ತಿರ ಕೆಲಸಕ್ಕೆ ಅಂತ ಹೇಳಿ ತೆಂಗಿನಕಾಯಿಯನ್ನು ಸುಲಿಲಿಕ್ಕೆ ಅಂತ ಹೇಳಿ ಒಬ್ಬರು ಬರ್ತಾರೆ ಹೇಳಿದರು. ಹಾಗೆ ಮಾವ ಬೆಳಿಗ್ಗೆ ಬೇಗನೆ ಹೋಗಿದ್ದಾರೆ ಅಲ್ಲಿ ತೋಟದ ಹತ್ತಿರ. ನೀವು ಕೇಳ್ತಾ ಇರ್ತೀರಾ ನಿಮ್ಮ ಹಳೆ ಮನೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿ. ಯಾರು ಕೂಡ ಅಲ್ಲಿ ಇಲ್ಲ, ಅಂದರೆ ನಾವು ಯಾರು ಕೂಡ ಅಲ್ಲಿ ಹೋಗಿ ಇಲ್ಲ. ಬಟ್ ಡೈಲಿ ಹೋಗೋದು ಬರೋದು ಮಾಡ್ತಾನೆ ಇರ್ತೇವೆ. ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲೇ ಇರ್ತಾರೆ. ಮಾವ, ಅತ್ತೆ, ಹಸ್ಬೆಂಡ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಅಣ್ಣ ಆಗಿರ್ಬೋದು, ಎಲ್ಲರೂ ಹೋಗಿ ಬರ್ತಾ ಇರ್ತಾರೆ. ತೋಟ ಅಲ್ಲಿರುವಾಗ ಮತ್ತು ಮನೆಗೆ ಹತ್ತಿರ ಇರುವಾಗ ಆಬ್ವಿಯಸ್ಲಿ ಹೋಗಲೇಬೇಕಲ್ಲ. ಸೊ ಹಾಗೆ ಅಲ್ಲಿ ಇರುವಂಥದ್ದು ಹೆಚ್ಚಾಗಿ. ಸಿಯೋನ್ನ ಲಂಚ್ ಮೆನು ಆ್ಯಸ್ ಯೂಶ್ವಲ್ ಬಾಯ್ಲ್ಡ್ ರೈಸ್. ಮತ್ತು ಕೆಲವರು ಕೇಳ್ತೀರ ಕರಿ ಕೊಡೋದಿಲ್ವ ಅಂತ ಹೇಳಿ. ಅವನಿಗೆ ಇಷ್ಟ ಇಲ್ಲ ಸಾರನ್ನು ಹಾಕಿ ಅನ್ನ ಊಟ ಮಾಡಲಿಕ್ಕೆ. ಹಾಗೆ ಅವನು ಚಪ್ಪೆ ಹಾಗೆಯೇ ಊಟ ಮಾಡುವಂಥದ್ದು. ಉಪ್ಪು ಹಾಕಿ ನಾನು ಅನ್ನವನ್ನು ಬಿಸಿ ಮಾಡಿರ್ತೇನೆ. ಅದರೊಟ್ಟಿಗೆ ಸ್ವಲ್ಪ ಕ್ಯಾರೆಟ್, ಕುಕ್ಕುಂಬರ್ ಮತ್ತು ಒಂದು ಪ್ಲಮ್ಮನ್ನು ಕೊಟ್ಟಿದ್ದೆ. ಪ್ಲಮ್ ಫ್ರೂಟ್ ಇದೆ ಅಲ್ಲ, ಅದನ್ನು. ಚಿಕನ್ ಅದು ನಿಮಗೆ ದೊಡ್ಡ ಪೀಸ್ ಅಂತ ಅನ್ನಿಸ್ಬೋದು. ಮತ್ತು ಟಿಫಿನಲ್ಲಿ ಮೊನ್ನೆ ಒಬ್ಬರು ಹೇಳಿದರು ಕಾಮೆಂಟಲ್ಲಿ, ಜಾಸ್ತಿ ಕೊಡಬೇಡಿ ಫುಡ್, ಟೀಚರ್ಸ್ ಫೋರ್ಸ್ ಮಾಡಿಸ್ತಾರೆ, ಮಕ್ಕಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆ ಕನ್ಸರ್ನ್ ನನಗೆ ಈ ಸಲ ಅಲ್ಲ, ಲಾಸ್ಟ್ ಇಯರೇ ರೈಸ್ ಆಗಿತ್ತು. ಹಾಗೆ ನಾನು ಅವನ ಹತ್ರ ಕೂಡ ಕೇಳಿದ್ದೆ, ನಿನಗೆ ತಿನ್ನಲಿಕ್ಕೆ ಕಂಫರ್ಟೇಬಲ್ ಇದೆಯಾ, ನಿನಗೆ ಬೇಕಾ, ಎಕ್ಸ್ಟ್ರಾ ಬೇಕಾ ಅಥವಾ ಕಡಿಮೆ ಬೇಕಾ, ಅದೆಲ್ಲ ನಾನು ಲಾಸ್ಟ್ ಇಯರ್ ಡಿಸ್ಕಸ್ ಮಾಡಿದ್ದೆ. ಅವನಿಗೆ ಅಂದರೆ ಇದು ನೋಡಲಿಕ್ಕೆ ನಿಮಗೆ ಟಿಫಿನ್ ಅಗಲ ಆಗಿ ದೊಡ್ಡದು ಕಾಣಿಸಿದ್ರು ಕೂಡ ಅದರಲ್ಲಿ ಕ್ವಾಂಟಿಟಿ ಹಿಡಿಯುವಂಥದ್ದು ಕಡಿಮೆ ಆಯಿತಾ. ಸ್ವಲ್ಪ ಅನ್ನ, ಸ್ವಲ್ಪ ಚಿಕನ್ ಮತ್ತು ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಆಗುವಾಗ ಕರೆಕ್ಟ್ ಆಗ್ತದೆ. ಮತ್ತು ಮಕ್ಕಳು ತುಂಬ ಆ್ಯಕ್ಟಿವಿಟೀಸ್ ಮಾಡಿ ಆಟ ಆಡ್ತಾ ಇರುವಾಗ ಹಸಿವಾಗೋದು ಕೂಡ ಜಾಸ್ತಿ. ಹಾಗೆ ಅವರು ಮಧ್ಯಾಹ್ನ ಗಟ್ಟಿ ಊಟ ಮಾಡ್ತಾರೆ. ಮನೆಯಲ್ಲಿ ಮಾತ್ರ ಮಕ್ಕಳು ನಾಟಕ ಮಾಡುವಂಥದ್ದು. ಶಾಲೆಯಲ್ಲಿ ಮಾತ್ರ ಟೀಚರ್ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಅವರು. ಜೋರು ಮಾಡಿಯೋ ಜೋರು ಮಾಡದೆ ಪ್ರೀತಿಯಿಂದ ಹೇಗೆ ಹೇಳಿದರೆ ಸಹ ಕೇಳ್ತಾರೆ. ಮನೆಯಲ್ಲಿ ಮಾತ್ರ ಸ್ವಲ್ಪ ಅವ್ರದ್ದು ನಾಟಂಕಿ ಇರುವಂಥದ್ದು. ಕಳೆದ ವಾರದಲ್ಲಿ ನಾನು ಡಾಕ್ಟರ್ ಹತ್ತಿರ ಹೋಗಿದ್ದೆ, ನನ್ನ ಗೈನಕಾಲಜಿಸ್ಟ್ ಹತ್ತಿರ. ಅವರು ನನಗೆ ಬ್ರೆಸ್ಟ್ ಫೀಡಿಂಗನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳಿದರು. ಯಾಕೆಂದರೆ ನಾನು ಕೆಲವು ವೀಡಿಯೋಸಲ್ಲಿ ಹೇಳ್ತಾ ಇದ್ದೆ ನಿಮಗೆ, ನನಗೆ ತುಂಬ ಸುಸ್ತಾಗ್ತದೆ, ನನಗೆ ಎನರ್ಜಿ ಇರೋದಿಲ್ಲ ಅಂತ ಹೇಳಿ. ಅವರು ನನಗೆ ಫೀಡಿಂಗನ್ನು ಇನ್ನೂ ಸ್ಟಾಪ್ ಮಾಡಲಿಕ್ಕೆ ಹೇಳಿದರು, ಗ್ರ್ಯಾಜುವಲಿ ಸ್ಟಾಪ್ ಮಾಡಿಬಿಡಿ ಅಂತ ಹೇಳಿ. ಯಾಕೆಂತ ಹೇಳಿದರೆ ಈ ಇಬ್ಬರು ಮಕ್ಕಳಿಗೆ ನನ್ನ ಬಾಡಿಯಿಂದ ನ್ಯೂಟ್ರಿಷನ್ ಹೋಗುವಂಥದ್ದು ಅನ್ನುವಂಥದ್ದು ಅದು ಅಷ್ಟೊಂದು ಸಾಧಾರಣವಾದಂಥ ಥಾಟ್ ಅಲ್ಲ. ಅಂದರೆ ರೀಸೆಂಟ್ಲಿ ಡೆಲಿವರಿಯಾಗಿ ಅದರದ್ದು ಕೆಲವೊಮ್ಮೆ ಬಾಡಿಗೆ ಲಾಸ್ ಆಲ್ರೆಡಿ ಇರ್ತದೆ. ಅದರೊಟ್ಟಿಗೆ ನನ್ನ ಬ್ಲಡ್ಡಿಂದನೇ ಮಗುವಿಗೆ ಬ್ರೆಸ್ಟ್ ಮಿಲ್ಕ್ ಹೋಗುವಂಥದ್ದು ಈಗ ಕುಡಿತಾ ಇದ್ದಾನಲ್ಲ ಅವನಿಗೆ. ಸೊ ನೆಕ್ಸ್ಟ್ ಹುಟ್ಟಿ ಬರುವ ಮಗುವಿಗೆ ಸಹ ಅದರಿಂದನೇ ಹೋಗಬೇಕು. ಮತ್ತು ನನ್ನ ಬಾಡಿಯಲ್ಲಿರುವ ಕ್ಯಾಲ್ಶಿಯಮಿಂದನೇ ಆ ಒಂದು ಮಗುವಿನ ಬೋನ್ಸ್ ಎಲ್ಲ ಫಾರ್ಮ್ ಆಗ್ತಾ ಇರೋದ್ರಿಂದ ನಮ್ಮ ಬಾಡಿ ಏನಾಗ್ತದೆ ಅಂತ ಹೇಳಿದರೆ ವೀಕಾಗಿ ಟೊಳ್ಳಾಗ್ತದೆ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಆಗ್ತಾ ಉಂಟು, ಹಾಲೋ ಆಗ್ತಾ ಉಂಟು. ಹಾಗಾಗಿ ಇನ್ನು ಬ್ರೆಸ್ಟ್ ಫೀಡಿಂಗನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ಒಂದು ಜರ್ನಿಯಲ್ಲಿದ್ದೇನೆ ನಾನು. ಮೊದಲಿಗೆ ನಾನು ವೀಕ್ ಡೇಸಿನ ಫೀಡ್ಸನ್ನು ಕಟ್ ಆಫ್ ಮಾಡ್ತಾ ಇದ್ದೆ. ಆದರೂ ಕೂಡ ತುಂಬ ಕಷ್ಟ ಆಗ್ತಾ ಉಂಟು, ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಉಂಟು. ಹಾಗೆ ಅವನು ಕೇಳ್ತಾ ಇಲ್ಲ ಅಂತ ಹೇಳಿ ನಾನು ಈ ಒಂದು ಕಹಿ ಸಿಗ್ತದಲ್ಲ ಮೆಡಿಕಲಲ್ಲಿ, ಸೊ ಅದನ್ನು ಕೂಡ ಅಪ್ಲೈ ಮಾಡಿ ನೋಡಿದೆ. ಎಷ್ಟು ಕಹಿ ಹಚ್ಚಿದರೂ ಕೂಡ ಅವನು ಖುಷಿಯಿಂದ ಕುಡಿತಾ ಇದ್ದಾನೆ. ನನಗೇನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಫೀಡ್ಸನ್ನು ನಾನು ತುಂಬಾ ಕಟ್ ಡೌನ್ ಮಾಡಿದ್ದೇನೆ. ಡೇ ಟೈಮ್ ಫೀಡೇ ಕೊಡ್ತಾ ಇಲ್ಲ. ಹೇಗೋ ಅಂದರೆ ಜೋರು ನಿದ್ದೆ ಬಂದ ನಂತರ ಮಲಗಿಸೋದು ಅಂತ ಹೇಳಿ ಆ ರೀತಿಯಲ್ಲಿ ಮಲಗಿಸ್ತಾ ಇದ್ದೇನೆ.
ಈಗ ಮಾತಾಡಿದ್ದು ಅರ್ಥ ಆಗುವಂಥ ಮಕ್ಕಳಾದರೆ ಅವ್ರಿಗೆ ಏನಾದರೂ ಒಂದು ಹೇಳ್ಬೋದು, ಇದು ಗಲೀಜು ಅಥವಾ ಇದು ಆ ರೀತಿಯಲ್ಲಿ ಆಗಿದೆ, ಈ ರೀತಿಯಲ್ಲಿ ಆಗಿದೆ, ಗಾಯ ಆಗಿದೆ, ಇನ್ನು ಹಲವಾರು ಎಕ್ಸ್ಕ್ಯೂಸಸನ್ನು ಕೊಡ್ಬೋದು. ಎಂತ ಗೊತ್ತಾಗದೇ ಇರೋ ಮಕ್ಕಳಿಗೆ ಉಂಟಲ್ಲ ಹೇಳಿ ಅರ್ಥ ಮಾಡಿಸೋದು ತುಂಬ ಕಷ್ಟ. ಅವನಿಗೇನಾದರೂ ಅದೇ ಹಚ್ಚಿ ತೋರಿಸಿದ್ರು ಕೂಡ ಅವನು ಅಂದರೆ ನಗಾಡ್ತಾನೆ, ಮತ್ತು ಅವನೇ ಉಜ್ಜಿ ತೆಗಿತಾನೆ, ಮತ್ತು ಕುಡಿಲಿಕ್ಕೆ ನೋಡ್ತಾನೆ. ಸೊ ಚಿಕ್ಕದಿರೋದ್ರಿಂದ ನನಗೆ ಸಹ ಬೇಜಾರಾಗ್ತದೆ, ನನಗೆ ಎಷ್ಟು ಬೇಜಾರಿದೆ ಅಂತ ಇಲ್ಲ ಅವನಿಗೆ ಹಾಲು ಬಿಡಿಸೋದು ಅಂತ ಹೇಳಿ. ಬಟ್ ಏನು ಮಾಡೋದಲ್ವ, ಇನ್ನೊಂದು ಜೀವ ಕೂಡ ಬೆಳೀತಾ ಇರುವಾಗ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಇವನಿಗಾದರೆ ಈಗ ಆ ಮಗು ಬರುವಾಗ 1 ವರ್ಷ 10 ತಿಂಗಳ ರೀತಿಯಲ್ಲಿ ಆಗ್ತದೆ. ಸೊ ಏನು ತೊಂದರೆ ಇಲ್ಲ, 2 ಇಯರ್ಸ್ ತನಕ ಬ್ರೆಸ್ಟ್ ಫೀಡಿಂಗ್ ಕೊಟ್ಟರೆ ಸಾಕಾಗ್ತದೆ. ಆದರೂ ಸಹ ನನಗೆ ಸಿಯೋನಿಗೆಲ್ಲ 3 ಇಯರ್ವರೆಗೆ ಕೊಟ್ಟೋದ್ರಿಂದ ನನಗೆ ಕೂಡ ತುಂಬ ಲೇಟ್ವರೆಗೆ ಕೊಡಬೇಕಂತ ಆಸೆ ಇತ್ತು. ಆದರೆ ಏನು ಮಾಡೋದಲ್ಲ, ಕೆಲವೊಂದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಹಾಗೆ ಕಹಿ ಹಚ್ಚಿ ನೋಡಿದ್ದೇನೆ, ಬಟ್ ವರ್ಕ್ ಆಗ್ತಾಯಿಲ್ಲ. ನನಗೇನಾದರೂ ಟಿಪ್ಸ್ ಇದ್ದರೆ ಕೊಡಿ. ಅಂದರೆ ಇಷ್ಟು ಚಿಕ್ಕ ಮಕ್ಕಳಿಗೆ ಬಿಡಿಸಲಿಕ್ಕೆ, ಸ್ವಲ್ಪ ದೊಡ್ಡದಾದರೆ ಸಿಯೋನೆಲ್ಲ ಆದರೆ ಅವನಿಗೆ ಹೇಳಿದ ಅರ್ಥ ಆಗ್ತಾಯಿತ್ತು. 3 ವರ್ಷ ಎಲ್ಲ ಆಗುವಾಗ ಅವನಿಗೆ ಅರ್ಥ ಆಗ್ತದೆ. ಬಟ್ ಇದಕ್ಕೆ ಏನು ಸಹ ಗೊತ್ತಾಗೋದಿಲ್ಲ. ಇಂಥ ಮಕ್ಕಳಿಗೆ ಹೇಗೆ ಬಿಡಿಸೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ನೈಟ್ ನಾನು ಅವನಿಗೆ ಬಾಟಲ್ ಕೂಡ ಕೊಟ್ಟು ನೋಡಿದೆ. ಬಾಟಲ್ ಅವನು ಇನ್ಸ್ಟೆಂಟ್ಲಿ ರೆಫ್ಯೂಸ್ ಮಾಡ್ತಾ ಇದ್ದಾನೆ, ತಗೊಳ್ತಾನೇ ಇಲ್ಲ. ಕೋಪ ಬಂದರೆ ಇನ್ನೂ ಕೂಡ ಜೋರು. ಹಾಗೆ ನಿನ್ನೆ ರಾತ್ರಿ ಕೂಡ ಸರಿ ಮಲಗಿರಲಿಲ್ಲ ಅವನು. ನಿನ್ನೆ ನೈಟ್ ನಾನೇನು ಮಾಡಿದೆ ಹೇಳಿದರೆ, ಅವನೊಂದು 3 ಗಂಟೆ ಅಷ್ಟೊತ್ತಿಗೆ ಎದ್ದಾಗ ನಾನು ಕಹಿ ಹಚ್ಚಿದ ನಂತರ ರಾತ್ರಿ ಮಲಗಲಿಕ್ಕೆ ಮುಂಚೆ ಅವನಿಗೆ 1 ಬಾಟಲ್ ನಾನು ಕೌಸ್ ಮಿಲ್ಕಿದು ಕೊಡ್ತೇನೆ, ಪ್ಯಾಕೆಟ್ ಮಿಲ್ಕಿದು. ಹಾಗೆ ಅವನು ಮತ್ತೆ ಬ್ರೆಸ್ಟ್ ಫೀಡಿಂಗ್ ತೊಗೊಂಡು ಮಲಗುವಂಥದ್ದು. ಹಾಗೆ ಮಧ್ಯದಲ್ಲಿ ಇದ್ದಾಗ ಅವನಿಗೆ 2 ಬನಾನಾಸ್ ಕೊಟ್ಟೆ, ಸ್ವಲ್ಪ ಹೊತ್ತು ಕೂತ್ಕೊಂಡ. ಮತ್ತು ಅವನು ಆಗಾಗ ಕುಡಿಲಿಕ್ಕೆ ನೋಡುವಾಗ ನಾನು ಕಹಿ ಹಚ್ಚಿ ಇಡ್ತಾಯಿದ್ದೆ. ಹಾಗೆ ಅದಂದರೆ ಅವನಿಗೆ ಫಸ್ಟಿಗೆ ತುಂಬ ಕಹಿ ಅಂತ ಹೇಳಿ ಅನ್ನಿಸ್ತು ಕಾಣ್ತದೆ. ಹಾಗೆ ಒಂದು 5 ಗಂಟೆವರೆಗೆ ವೆಯ್ಟ್ ಮಾಡಿದ. 3ರಿಂದ 5 ಗಂಟೆ ಆಗುವಾಗ ಜೋರು ಕೋಪ ಬಂತು ಅವನಿಗೆ. ಜೋರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರಿಗೆ ಸಹ ನಿದ್ದೆ ಇಲ್ಲ ರೂಮಲ್ಲಿ. ಹಾಗೆ ಸಿಯೋನ್ ಮಾತ್ರ ಗಟ್ಟಿ ಮಲಗಿದ್ದ. ನನಗೆ ಹಸ್ಬೆಂಡಿಗೆ ಅಂದರೆ ನಾನು ಇಲ್ಲಾದರೂ ಕೂಡ ನನಗೆ ಮಲಗಲಿಕ್ಕಿಲ್ಲ, ಅವನು ಮೈ ಮೇಲೆ ಇದ್ದ, ಹೊಟ್ಟೆ ಮೇಲೆಲ್ಲ ಒದ್ದಾಡ್ತಾನೆ ಅಲ್ಲ ಹಾಗೆ ಅಂತ ಹೇಳಿ. ಹಾಗೆ ಒಂದು 5 ಗಂಟೆ ನಂತರ ಜೋರು ಬೊಬ್ಬೆ ಹಾಕ್ತಾಯಿದ್ದ. 6 ಗಂಟೆ ಆಗುವಾಗ ಮತ್ತೆ ನಾನು ಸ್ವಲ್ಪ ಹೊತ್ತು ಅವನಿಗೆ ಮೊಬೈಲಲ್ಲಿ ಮಾಷ ಬೇರನ್ನು ಇಟ್ಟು ಸಮಾಧಾನ ಮಾಡಿದೆ. ಮತ್ತು ಹೇಗೇಗೋ ಮಾಡಿ ಅವನು 6 ಗಂಟೆ ಆಗುವಾಗ ಕಹಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಫೀಡ್ ತಗೊಂಡೇ ಮಲಗಿದಂಥದ್ದು. ಸೊ ತುಂಬ ಕಷ್ಟ ಆಗ್ತಾ ಉಂಟು ನಿಲ್ಲಿಸಲಿಕ್ಕೆ. ನನಗೇನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ, ಇವಾಗ ನನಗೆ 7th ಮಂತ್, 8th 9th ಎಷ್ಟು ಬೇಗ ಟೈಮ್ ಹೋಗ್ತದೆ ಅಂತ ಇಲ್ಲ. ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸಲಿಕ್ಕೆ ಏನಂದ್ರೂ 1 ಮಂತ್ ಅಥವಾ 1.5 ಮಂತ್ ಬೇಕೇ ಬೇಕು. ಸಿಯೋನ್ನ ಟೈಮ್ನಲ್ಲಿ ನನಗೆ ಅಷ್ಟೊಂದು ಟೈಮ್ ಹಿಡಿದಿದೆ. ಹಾಗಾಗಿ ನಾನು ಹೇಳುವಂಥದ್ದು ಇನ್ಸ್ಟೆಂಟಾಗಿ ಆಗೋದಿಲ್ಲ, ಯಾವುದು ಸಹ ಟೈಮ್ ತಗೊಳ್ತದೆ. ಆದರೆ ಸಹ ಕರೆಕ್ಟ್ ನಮಗೊಂದು ಐಡಿಯಾ ಸಿಕ್ಕಿದರೆ, ಯಾವುದರಲ್ಲಿ ಅವನಿಗೆ ಕಂಫರ್ಟ್ ಇದೆ ಅಂತ ಹೇಳಿ ಗೊತ್ತಾದರೆ ಆಗ್ಬೋದು. ನಾನು ಎಲ್ಲದನ್ನು ಟ್ರೈ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್. ನಿಮಗೆ ಯಾರಿಗಾದರೂ ಬೇರೆ ಏನಾದರೂ ಟಿಪ್ ಗೊತ್ತಿದ್ದರೆ ಹೇಳಿ ಆಯಿತಾ. ಇನ್ಸ್ಟೆಂಟ್ ಅಂದರೆ ನನಗೆ ಮಗುವಿಗೆ ಅವರ ಒಂದು ಕಂಫರ್ಟ್ ಫುಡ್ ಅಲ್ಲ, ಹಾಗೆ ಟ್ರಾಮಾ ಕೊಡಲಿಕ್ಕೆ ಸಹ ಬೇಡ, ಸಡನ್ನಾಗಿ ನಿಲ್ಲಿಸಿದ್ದು ಅಂತ ಹೇಳಿ. ಬಟ್ ಗ್ರ್ಯಾಜುವಲಿ ಸ್ಟಾಪ್ ಮಾಡಲಿಕ್ಕೆ ಸಹ ಬೇಕು. ಒಂದು ಟೇಸ್ಟ್ ಇಷ್ಟ ಆಗದ ಹಾಗೆ, ಅಥವಾ ಒಬ್ಬರು ನನಗೆ ಬ್ಯಾಂಡೇಜನ್ನು ಅಪ್ಲೈ ಮಾಡಲಿಕ್ಕೆ ಹೇಳಿದರು. ಬ್ಯಾಂಡೇಜ್ ರೀತಿಯಲ್ಲಿ ಏನಾದರೂ ಒಂದು ಹಾಕಿ, ಬ್ಯಾಂಡೇಡ್ಸ್ ಎಲ್ಲ ಹಾಕಿ ಅಂತ ಹೇಳಿ. ಬಟ್ ನಾನು ಟ್ರೈ ಮಾಡಲಿಲ್ಲ, ನೋಡಬೇಕು. ಟಿಪ್ಸ್ ಏನಾದರೂ ಇದ್ದರೆ ಹೇಳಿ ಆಯಿತಾ. ಹಾಗೆ ನಮ್ಮದು ಒಂದೊಂದೇ ಮನೆ ಕೆಲಸಗಳಾಗ್ತಾ ಉಂಟು. ಕೇಕ್ ಆರ್ಡರ್ ಕೂಡ ಇತ್ತು, ಬೆಳಿಗ್ಗೆ ನಾನು ಬೇಕ್ ಮಾಡಿ ಇಟ್ಟು ಹೋಗಿದ್ದೆ. ಮತ್ತು ಹಸ್ಬೆಂಡ್ ಈಗ ಬಂದಿದ್ದರು ಮಧ್ಯಾಹ್ನ. ಹಾಗೆ ನಾನು ಅವರನ್ನು ಕೂತ್ಕೊಳ್ಳಿಸಿ ಕೇಕನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ. ಕಂಟಿನ್ಯೂಸ್ ಆಗಿ ಶೂಟ್ ಮಾಡಲಿಲ್ಲ ನಾನಂದರೆ. ನಿನ್ನೆ ನಮ್ಮ ಹಳೆ ಮನೆ ಹತ್ತಿರ ನಾನು ಹಸ್ಬೆಂಡ್ ಹತ್ರ ಹೇಳಿದ್ದೆ ನನಗೆ ಹಳೆ ಮನೆ ಹತ್ರ ಒಮ್ಮೆ ಹೋಗಬೇಕು ಅಂತ ಹೇಳಿ. ಹಾಗೆ ನಿನ್ನೆ ಸಂಜೆ ಹೋಗಿದ್ವಿ ನಾವು. ನಿನ್ನೆ ಸಂಡೇ ಇತ್ತು. ಹಾಗೆ ಸಂಜೆ ಹೋಗಿ ಬರುವಾಗ ನನಗೆ ಸ್ವಲ್ಪ ಹಳದಿ ಎಲೆ ಉಂಟಲ್ಲ ಅದು, ಮತ್ತು ಸ್ವಲ್ಪ ಕೆಸದ ಎಲೆ ಪತ್ರೊಡೆ ಮಾಡಲಿಕ್ಕೆ ಅಂತ ಹೇಳಿ ಅದೆಲ್ಲ ತಗೊಂಡು ಬಂದಿದ್ದೆ ನಾನು. ಹಾಗೆ ಇವತ್ತು ಅದನ್ನು ಪತ್ರೊಡೆ ಇದು ಎಂತ ಹೇಳ್ತಾರೆ ಈಗ ಹೇಳಿದ್ದು, ಹಳದಿ ಎಲೆದು ತಿಂಡಿ, ಅದನ್ನು ಮಾಡುವ ಅಂತ ಹೇಳಿ ಅದನ್ನು ಒರೆಸಿ ಇಟ್ಕೊಳ್ತಾ ಇದ್ದೇನೆ. ಅಕ್ಕಿ ಇನ್ನೂ ನೆನೆಯಲಿಕ್ಕೆ ಹಾಕಬೇಕಷ್ಟೆ. ಜಸ್ಟ್ ಕ್ಲೀನ್ ಮಾಡಿ ಎಷ್ಟು ಎಲೆ ಒಳ್ಳೆದಿದೆ ಅಂತ ಹೇಳಿ ನೋಡಿದೆ. ಎಲೆ ಎಲ್ಲ ಹಾಳಾಗಿದೆ ಇವಾಗ. ಇವನಂತೂ ಕಾಯ್ತಾ ಇರುವಂಥದ್ದು, ಯಾವಾಗ ಹಿಂದಿನ ಡೋರ್ ಓಪನ್ ಮಾಡ್ತಾರೆ, ಯಾವಾಗ ಬಟ್ಟೆ ತೊಳಿತಾರೆ, ಯಾವಾಗ ನೀರಿರ್ತದೆ ಟಬ್ಬಲ್ಲಿ ಅಂತ ಹೇಳಿ. ಹಾಗೆಯೇ ಹೋಗಿ ಟ್ಯಾಪಿಗೆ ಬಾಯಿ ಹಾಕಿ ಕುಡಿದು ಬಿಡ್ತಾನೆ ನೀರು.
ಹಾಗೆ ನಾನು ನಿನ್ನೆ ಡಾಲನ್ನು ಕೂಡ ತಗೊಂಡು ಬಂದಿದ್ದೆ, ದೊಡ್ಡದೊಂದು ಟೆಡ್ಡಿ ಬೇರ್. ಸೋಫಾದಲ್ಲೆಲ್ಲ ಕೂತ್ಕೊಳ್ಳುವಾಗ ಹಿಂದೆ ಬೆನ್ನಿಗೆ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ನನಗೆ ಆ ಡಾಲ್ ಬೇಕಿತ್ತು. ಅಲ್ಲಿರುವಾಗ ನಾವು ಯೂಸ್ ಮಾಡ್ತಾಯಿದ್ವಿ, ಇಲ್ಲಿ ತಗೊಂಡು ಬಂದಿರಲಿಲ್ಲ. ಹಾಗೆ ನಾನು ಇಲ್ಲಿ ಸಹ ತಗೊಂಡು ಬಂದು ಅದನ್ನು ವಾಶ್ ಮಾಡಿದ್ದೇನೆ ಇವಾಗ. ಹಾಗೆ ಅಕ್ಕಿಯನ್ನು ಕೂಡ ನೆನಲಿಕ್ಕೆ ಹಾಕ್ತಾ ಇದ್ದೇನೆ. ನಮ್ಮ ಭಾಷೆಯಲ್ಲಿ ಪತೋಳಿ ಅಂತ ಹೇಳ್ತಾರೆ, ಅದು ಮಾಡಲಿಕ್ಕೆ ಅಂತ ಹೇಳಿ. ಹಾಗೆ ಈ ಅಂಗನವಾಡಿಯಿಂದ ಕೊಟ್ಟಂಥ ಸ್ವಲ್ಪ ಅಕ್ಕಿ ಇತ್ತು, ಮತ್ತು ಸ್ವಲ್ಪ ಈ ರೇಷನ್ ಇದು ಬಿಳಿ ಅಕ್ಕಿ ಮತ್ತು ಇಡ್ಲಿ ರೈಸ್ ಉಂಟಲ್ಲ, ಸೇಲಂ ರೈಸ್, ಅದನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಾಡುವಂಥದ್ದು. ಈ ಸಲ ಒಂದು ಅಂಗನವಾಡಿಯಲ್ಲಿ ಫುಡ್ಡು ಕೊಟ್ಟಿದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ಕೊಡೋದಂತ ಗೊತ್ತಿಲ್ಲ. ಗ್ರಾಮ್ಗಳಲ್ಲಿ ಫುಡ್ಡು ಕೊಡುವಂಥದ್ದು. 9 ಗ್ರಾಮ್, 10 ಗ್ರಾಮ್, 20 ಗ್ರಾಮ್, 3 ಮೆಣಸು, ಒಣಮೆಣಸು 3, ಸ್ವಲ್ಪ ಉಪ್ಪು, ಅಂದರೆ ಒಂದು ಎಷ್ಟೋ ಗ್ರಾಮ್ ಅಷ್ಟು ಉಪ್ಪು. ಈ ಗೌರ್ಮೆಂಟ್ ಅವರು ಎಣಿಸೋದು ಕಾಣ್ತದೆ, ಅವರು ಕೊಟ್ಟ ಆ ಫುಡ್ಡಲ್ಲಿ ಬಾಣಂತಿ ಮತ್ತು ಈ ಗರ್ಭಿಣಿಯರು ಬದುಕ್ತಾರೆ ಅಂತ ಹೇಳಿ. ಗ್ರಾಮ್ ಗಟ್ಟಲೆಯಲ್ಲಿ ಕೊಡೋದಾದರೆ ಸರಿ ಕೊಡಬೇಕಿಲ್ಲಾದರೆ ಅದರ ಹಣನಾದರೂ ಅಕೌಂಟಿಗೆ ಹಾಕಿದರೆ ಇಲ್ಲದವರಿಗೆ ಎಷ್ಟೋ ಹೆಲ್ಪ್ ಆಗ್ತದೆ, ಅಥವಾ ಡೆಲಿವರಿ ಎಕ್ಸ್ಪೆನ್ಸಸ್ಸಿಗಾದರೂ ಹೆಲ್ಪ್ ಆಗ್ತದೆ. ಅದನ್ನು ಬಿಟ್ಟು ಈ ಗ್ರಾಮ್ಗಳಲ್ಲಿ ಅಂಗನವಾಡಿಯವರಿಗೆ ಸಹ ಉಪದ್ರನೇ ಸಣ್ಣ ಸಣ್ಣ ಪ್ಲಾಸ್ಟಿಕ್ಕಲ್ಲಿ ಕಟ್ಟಿ ಗ್ರಾಮ್ಗಳ ಲೆಕ್ಕದಲ್ಲಿ ತೂಕ ಮಾಡಿ ಕೊಡಲಿಕ್ಕೆ. ಈ ಸಾಸಿವೆ ಎಲ್ಲ 9 ಗ್ರಾಮ್ 10 ಗ್ರಾಮ್ ಅದೆಂತ ಅಂತ ಕೊಡುವಂಥದ್ದು, ಯಾಕೋಸ್ಕರ ಅಲ್ಲ? ಅದರಲ್ಲಿ ಬಾಣಂತಿ ಬದುಕೋದುಂಟಾ ಅಥವಾ ಗರ್ಭಿಣಿ ಬದುಕೋದುಂಟಾ? ಸುಮ್ಮನೆ ಹೇಳಲಿಕ್ಕೆ ಮಾತ್ರ, ಅಂದರೆ ಗೌರ್ಮೆಂಟಿಂದ ಏನು ಸಹ ಕೊಟ್ಟಿಲ್ಲ ಅಂತ ಆಗಬಾರ್ದಲ್ಲ, ಅದಕ್ಕೋಸ್ಕರ ಕೊಡುವಂಥದ್ದು. ಹಾಗೆ ನಾನೀಗ ಅಕ್ಕಿಯನ್ನು ನೆನಲಿಕ್ಕೆ ಹಾಕಿದ್ದಲ್ಲ, ಫಸ್ಟ್ ಹಾಕಿದಷ್ಟು ಅಕ್ಕಿ ಅದು ಅಂಗನವಾಡಿಯಿಂದ ಕೊಟ್ಟಂಥದ್ದು. ಅಷ್ಟು ಅಕ್ಕಿಯಲ್ಲಿ 1 ತಿಂಗಳು ಬರುವಂಥದ್ದು ಉಂಟಾ? ಯಾಕೆ ಕೊಡ್ತಾರ ದೇವರಿಗೆ ಗೊತ್ತು. ಮತ್ತು ಮೊದಲು ಮೊಟ್ಟೆ ಕೊಡ್ತಾಯಿದ್ರು, ಹಾಳಾದ ಮೊಟ್ಟೆ, ಎಲ್ಲ ಮೊಟ್ಟೆ ಕಪ್ಪಿರ್ತಿತ್ತು. ಈ ಸಲ ಮಾತ್ರ ಮೊಟ್ಟೆ ಅಂಗನವಾಡಿಯವರಿಗೆ ಹಣ ಕೊಡ್ತಾರೆ, ಅವರೇ ತಗೊಳ್ಳಿಕ್ಕೆ. ಹಾಗೆ ಐಟಮ್ ಇದು ಸಹ ಹಣ ಕೊಟ್ಟರೆ ಇಲ್ಲೇ ತಗೊಂಡ್ರೆ ಆಗ್ಬೋದು. ಅವರೆಂತ ಅಂತ ಗೊತ್ತಿಲ್ಲ, ಗೌರ್ಮೆಂಟಿದು ಪ್ಲ್ಯಾನೇ ಬೇರೆ. ಇಷ್ಟರವರೆಗೆ ನೀವು ಈ ರೀತಿಯಲ್ಲಿ ಮನೆ ಒರೆಸಿ ಟ್ರೈ ಮಾಡಲಿಲ್ಲ, ಅದರೊಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ವೈಪರಿಗೆ ಬಟ್ಟೆಯನ್ನು ಹಾಕಿ, ಕಾಟನ್ ಇದು ಅಥವಾ ಅಂದರೆ ಸ್ವಲ್ಪ ಗಟ್ಟಿ ಬಟ್ಟೆ ಬೇಕು, ಉಜ್ಜುವಾಗ ಕೋಲಿಂದ ಬಿಟ್ಟು ಹೋಗಬಾರ್ದು ಅಂಥ ಬಟ್ಟೆ ಅಲ್ಲ, ಸ್ವಲ್ಪ ರಫ್ ಇರುವಂಥ ಒಂದು ಟರ್ಕಿ ಟವಲ್ ಆ ರೀತಿಯ ಬಟ್ಟೆಗಳನ್ನೆಲ್ಲ ಹಾಕಿ ಒರೆಸಿ ನೋಡಿ. ಮೊನ್ನೆ ಒಬ್ಬರು ಹೇಳಿದ್ರ ಚೆನ್ನಾಗಿ ಕ್ಲೀನ್ ಆಗ್ತದೆ, ನಾನಿವಾಗ ಅದೇ ರೀತಿಯಲ್ಲಿ ಒರೆಸೋದು ಅಂತ ಹೇಳಿ. ಹೌದು, ಟ್ರೈ ಮಾಡಿ ನೋಡಿ, ಒಳ್ಳೆಯದಾಗ್ತದೆ ವೈಪರಲ್ಲಿ. ಹಾಗೆ ನಾನು ಆಗೊಮ್ಮೆ ಮಗುವನ್ನು ಮಲಗಿಸಲಿಕ್ಕೆ ಹೋಗಿದ್ದೆ, ಬಟ್ ಅವನು ಮಲಗಲಿಲ್ಲ. ಇನ್ನು ಅವನಿಗೆ ಜೋರು ನಿದ್ದೆ ಬರುವಾಗ ಮಲಗಿಸಬೇಕಷ್ಟೇ. ಇವನ್ ಹೀಗೇನೆ, ನಾನು ಎಲ್ಲಿರ್ತೇನೆ, ನಾನು ಏನು ಕೆಲಸ ಮಾಡ್ತಾಯಿರ್ತೇನೆ, ನನ್ನ ಹಿಂದೆಯೇ ಬರ್ತಾನೆ ಇರ್ತಾನೆ. ಒಂದು ಲೆಕ್ಕದಲ್ಲೇ ಒಳ್ಳೆಯದಂದರೆ ನಾವೆಲ್ಲಿರ್ತೇವೆ ಅಲ್ಲೇ ಇದ್ದರೆ ಮಕ್ಕಳು ಒಂದು ಕಣ್ಣಿಡಲಿಕ್ಕೆ ಸಹ ಆಗ್ತದೆ ಅಲ್ಲ. ಹಾಗೆ ನಮ್ಮ ಮನೆಯಲ್ಲಿ 2 ಚಿಕ್ಕ ಮಕ್ಕಳಿದ್ದಾರೆ. ಅಂದರೆ ಒಂದು ಹೆಚ್ಚು ಪ್ರಾಯ ಆಗಿ ಬಲ ಸರಿ ಇಲ್ಲದೆ ಇರುವವರು, ಇನ್ನೊಂದು ಹೆಚ್ಚು ಪ್ರಾಯ ಆಗದೆ ಬಲ ಕಡಿಮೆ ಇರುವವರು. ಅಂದರೆ ಒಂದು ನಮ್ಮ ಮಾವ ಮತ್ತು ಇನ್ನೊಂದು ನನ್ನ ಚಿಕ್ಕ ಮಗು. 2 ಒಂದೇ ರೀತಿಯಲ್ಲಿ. ಚಿಕ್ಕದು ಕೆಳಗೆ ಅವನಿಗೆ ಎಷ್ಟು ಜಾಗ ಸಿಗ್ತದೆ ಅಷ್ಟರಲ್ಲೇ ಆ್ಯಕ್ಸೆಸ್ಸಿಗೆ ಫಿಂಗರ್ ಪ್ರಿಂಟನ್ನು ಕೊಟ್ಟು ಹೋಗುವಂಥದ್ದು. ದೊಡ್ಡವರು ಅವರ ಆ್ಯಕ್ಸೆಸ್ಸಿಗೆ ಮೇಲೆ ಎಷ್ಟು ಜಾಗ ಸಿಗ್ತದೆ ಅಲ್ಲಿ ಫಿಂಗರ್ ಪ್ರಿಂಟನ್ನು ಕೊಡುವಂಥದ್ದು. ಸೊ ಅದು ನಮ್ಮ ಮನೆಯಲ್ಲಿ ಅಂತಲ್ಲ, ಎಲ್ಲರ ಮನೆಯಲ್ಲಿ ಹಾಗೆಯೇ. ಏಜ್ ಆದವರಿರುವಲ್ಲಿ ಮತ್ತು ಚಿಕ್ಕ ಮಕ್ಕಳಿರುವಲ್ಲಿ ಕೈ ಇಟ್ಟು ಹೋಗುವಂಥದ್ದಲ್ಲ. ಹಾಗೆ ನಮ್ಮದು ಚಿಕ್ಕದಿಲ್ಲಿ ಒಂದು ಸ್ಟೆಪ್ ಇರೋದ್ರಿಂದ ಇಳಿಯುವಾಗ ಕೈ ಇಟ್ಟೇ ಇಳಿಯುವಂಥದ್ದು. ಹಾಗೆ ದೊಡ್ಡವರು ಸಹ ಹಾಗೆಯೇ. ಹಾಗೆ ಇಲ್ಲೆಲ್ಲ ಫುಲ್ಲು ಕೈದು ಫಿಂಗರ್ ಪ್ರಿಂಟ್ಸ್ ಮತ್ತು ಕೊಳೆ ಅದು ಇದು. ಮತ್ತು ಈಗ ಮಾವಿನ ಹಣ್ಣು ತಿನ್ನುವಾಗಲೂ ಸಹ ಹಾಗೆಯೇ, ಮಾವಿನ ಹಣ್ಣನ್ನು ತಿಂತ ಇಲ್ಲಿ ಹತ್ತಿ ಬರಬೇಕಾದ್ರೆ ಅವನಿಗೆ ಅಥವಾ ಇಳಿದು ಬರಬೇಕಾದ್ರೆ ಆ ಕೈಯನ್ನೇ ಇಡಬೇಕಲ್ಲ, ಹಾಗೆ ಇಟ್ಟು ಎಲ್ಲ ಗಲೀಜಾಗಿತ್ತು. ಹಾಗೆ ನಾನು ಸ್ವಲ್ಪ ಲಿಕ್ವಿಡ್ ಸೋಪನ್ನು ಸ್ಪಂಜಿಗೆ ಹಾಕಿ ಜಸ್ಟ್ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಹಾಗೆ ನನ್ನ ಇಂಡೋರ್ ಪ್ಲ್ಯಾಂಟ್ಸ್ ಇದು ಕೂಡ ಎಲ್ಲ ನೀರನ್ನು ಚೇಂಜ್ ಮಾಡಲಿಕ್ಕಿತ್ತು. ಹಾಗೆ ಅದನ್ನು ಕೂಡ ರಪ ಮಾಡಿಕೊಳ್ಳುವ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕವ ಸಹ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಓಪನ್ ಮಾಡಿ ಈ ಪ್ಲ್ಯಾಂಟ್ಸನ್ನು ವಿಡಿಯೋದಲ್ಲಿ ನೋಡುವಾಗ ನನಗೇ ಖುಷಿ ಆಯಿತು. ಎಷ್ಟು ಚೆಂದ ಕಾಣ್ತದೆ ಎಲ್ಲ ಗ್ರೀನ್ ಇರುವಾಗ. ಮತ್ತು ನಮ್ಮ ಮನೆಗೆ ಬಂದವರೆಲ್ಲರೂ ಕೇಳ್ತಾರೆ, ನೀನು ಎಲ್ಲಿ ತಗೊಂಡಂಥದ್ದು ಇಂಡೋರ್ ಪ್ಲ್ಯಾಂಟ್ಸ್ ಅಂತೆಲ್ಲ ಹೇಳಿ. ಇಂಡೋರ್ ಪ್ಲ್ಯಾಂಟ್ಸ್ ನನ್ನ ಹತ್ರ ಮೊದಲು ಇದ್ದಂಥದ್ದೇ,
ಆ ಮನೆಯಲ್ಲಿ ಅಂದರೆ ಅದು ಚಿಕ್ಕ ಮನೆ ಆಗಿದ್ದರಿಂದ ಅಷ್ಟು ಒಳ್ಳೆಯದು ಕಾಣ್ತಾ ಇರಲಿಲ್ಲ. ಬಟ್ ಈ ಮನೆಯಲ್ಲಿ ಹೊಸ ಮನೆ ಮತ್ತು ಒಳ್ಳೆ ಜಾಗ ಇರೋದ್ರಿಂದ ತುಂಬ ಚೆಂದ ಕಾಣ್ತದೆ. ಮನೆ ಒಳಗೆ ಪ್ಲ್ಯಾಂಟ್ಸ್ ಎಲ್ಲ ಇರೋದ್ರಿಂದ. ಈ ಒಂದು 3 ಪ್ಲ್ಯಾಂಟ್ಸನ್ನು ನನಗೆ ಮೊನ್ನೆ ಒಬ್ಬರು ತಂದು ಕೊಟ್ಟಂಥದ್ದು, ಅವರ ಮನೆಯಲ್ಲಿ ಇತ್ತಂತೆ. ಹಾಗೆ ಅವರು ಎಕ್ಸ್ಟ್ರಾ ಇದ್ದದನ್ನು ನನಗೆ ಕೊಟ್ಟಂಥದ್ದು. ಹಾಗೆ ನಾನಿದನ್ನು ಈಗ ಸ್ವಲ್ಪ ಹೆಚ್ಚು ಕೇರ್ ಮಾಡಿ ನೋಡ್ಕೊಳ್ತಾ ಇರುವಂಥದ್ದು. ಒಂದನ್ನು ನಾನಿಲ್ಲಿ ಮಾಡ್ಯುಲರ್ ಕಿಚನ್ ನಾವು ಹೆಚ್ಚು ಯೂಸ್ ಮಾಡೋದಿಲ್ಲ ಅಲ್ಲ, ಹಾಗೆ ಅಲ್ಲಿ ಇಟ್ಕೊಂಡಿದ್ದೇನೆ. ಇನ್ನೊಂದನ್ನು ನಮ್ಮ ಸಿಂಕ್ ಏರಿಯಾ ಇದೆ ಅಲ್ಲ, ಅಂದರೆ ವಾಶ್ ಬೇಸಿನ್ ಏರಿಯಾ, ಕಾಮನ್ ವಾಶ್ರೂಮ್ ಹತ್ತಿರ ಅಲ್ಲಿ ಇಟ್ಕೊಂಡಿದ್ದೇನೆ. ಒಂದು ಗ್ರೀನ್ ಪ್ಲ್ಯಾಂಟನ್ನು ಆ್ಯಡ್ ಮಾಡಿದ ಕೂಡಲೇ ಯಾವುದೇ ಒಂದು ಪ್ಲೇಸ್ ಜೀವ ಇಲ್ಲದಿದ್ದರೂ ಕೂಡ ಅದಕ್ಕೆ ಜೀವ ಬಂದ ರೀತಿಯಲ್ಲಿ ಕಾಣ್ತದೆ. ಸುಮ್ಮನೆ ಕೂತ್ಕೊಂಡಿದ್ದ, ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ನೋಡಿ ಹೇಗೆ ಬಿದ್ದಿದ್ದಾನೆ ಗಾಡಿ ಸಮೇತವಾಗಿ. ಮಕ್ಕಳು ಹೀಗೇನೆ ಆಯಿತಾ. ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದರು, ನಿಮ್ಮ ಅತ್ತೆ ಮಗುವನ್ನು ಎತ್ತಲಿಲ್ಲ ಅಲ್ಲ ಅಂತ ಹೇಳಿ ಸೋಫಾಯಿಂದ ಬಿದ್ದಾಗ. ಚಿಕ್ಕ ಮಕ್ಕಳಿರೋರ ಮನೆಯಲ್ಲಿ ಗೊತ್ತಿರ್ಬೋದು, ಸ್ಪೆಷಲಿ ಈ ರೀತಿಯ ತುಂಬ ಪೋಖ್ರಿ ಇರುವ ಮಕ್ಕಳಿರೋ ಮನೆಯಲ್ಲಿ 10 ಸಲ ಬೀಳ್ತಾ ಇರ್ತಾರೆ ಅವರು. ಅಂದರೆ ಎವ್ರಿ ಟೈಮ್ ಅವರು ಸೀರಿಯಸ್ ಫಾಲೇ ಫೇಸ್ ಮಾಡ್ತಾರೆ ಅಂತ ಅಲ್ಲ, ಬಟ್ ಬೀಳ್ತಾನೆ ಇರ್ತಾರೆ. ಬಿದ್ದ ಕೂಡಲೇ ಉಂಟಲ್ಲ, ನಾವು ಪೇರೆಂಟ್ಸ್ ರಿಯಾಕ್ಟ್ ಮಾಡೋದ್ರಲ್ಲಿರೋದು. ನಾವೀಗ ನೋಡಿದಾಗ ಅವರು ಬಿದ್ದರೆ ಸಹ ನಮಗೆ ಗೊತ್ತಾಗ್ತದಲ್ವ ಇಂಟೆನ್ಸಿಟಿ ಎಷ್ಟಿರ್ತದೆ ಅಂತ ಹೇಳಿ ಬಿದ್ದದ್ದು. ಸೊ ಅದು ಜೋರು ತಾಗಿದ್ರೆ ಹೌದು ನೀವು ಬೇಗ ಹೋಗಿ ಜಸ್ಟ್ ನೋಡಬೇಕು ಅಂತೆಲ್ಲ. ಮತ್ತು ಕೆಲವರು ರಿಯಾಕ್ಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ಬಿದ್ದದ್ದು ಸ್ವಲ್ಪ ರಿಯಾಕ್ಷನ್ ಜಾಸ್ತಿ, ಹಾಗೆ ಮಾಡಿದರೆ ಮಕ್ಕಳು ಕೂಡ ಇನ್ನೂ ಹೆಚ್ಚೇ ಮಾಡುವಂಥದ್ದು. ಅಂದರೆ ಅವರಿಗೆ ಕಂಫರ್ಟ್ ಸಿಗ್ತದಲ್ಲ, ಹಾಗೆ ಅವರು ಅಗತ್ಯಕ್ಕಿಂತ ಜಾಸ್ತಿ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ಫಾಲ್ಸನ್ನು ಉಂಟಲ್ಲ ಇವನು ದಿನದಲ್ಲಿ ತುಂಬ ಸಲ ಫೇಸ್ ಮಾಡ್ತಾನೆ. ಅಂದರೆ ಯಾವಾಗಲೂ ತಲೆ ತಾಗೋದು ಅಂತ ಅಲ್ಲ, ಕೆಲವೊಮ್ಮೆ ಈಗ ಅಲ್ಲಿ ರೆಡ್ ಬುಟ್ಟಿ ಕಾಣ್ತಾ ಉಂಟಲ್ಲ ಅದರ ಮೇಲೆ ಹತ್ತಿ TV ಸ್ಟ್ಯಾಂಡ್ ಮೇಲೆ ಹತ್ತಲಿಕ್ಕೆ ನೋಡ್ತಾನೆ, ಅಲ್ಲಿಂದ ಬೀಳ್ತಾನೆ. ಅವನಿಗೇನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ಉಂಟಲ್ಲ ಅವನು ಕೂಗೋದಿಲ್ಲ. ಈಗ ಅವನಿಗೆ ನಿದ್ದೆ ಬರೋ ಟೈಮ್, ಹಾಗೆ ಅವನು ಕೂಗ್ತಾ ಇದ್ದ. ಮತ್ತು ಕೆಳಗಿಟ್ಟದಕ್ಕೆ ಕೂಗಿದ್ದೀಗ. ಅವನಿಗೆ ನೋವಾದದ್ದು ಬಿದ್ದದ್ದು ಲೆಫ್ಟ್ ಸೈಡಿಗೆ, ಕೈ ಮಾತ್ರ ರೈಟ್ ಸೈಡಲ್ಲಿರೋದಾಯ್ತಾ. ಹಾಗೆ ಅವನಿಗೆ ಜಾಸ್ತಿ ತಾಗಿದ್ದೇನೂ ಇಲ್ಲ. ಹಾಗೆ ಅವನಿಗೆ ಅಂದರೆ ನಿದ್ದೆ ಬರ್ತಾ ಇದ್ದದ್ರಿಂದ ಹಠ ಮಾಡ್ತಾ ಇದ್ದ. ಹಾಗೆ ನಾನು ಹಾಲು ಕೊಡಲಿಕ್ಕೆ ಅಂತ ಬಂದಾಗ ಈ ಬಾಕ್ಸಲ್ಲಿ ನಾನು ಕಹಿಯನ್ನು ಹಾಕಿಟ್ಟಿರುವಂಥದ್ದು ಬ್ರೆಸ್ಟಿಗೆ ಅಪ್ಲೈ ಮಾಡಲಿಕ್ಕೆ ಅಂತ ಹೇಳಿ. ಎವ್ರಿ ಟೈಮ್ ಫೀಡ್ ಕೊಡಲಿಕ್ಕೆ ಬಂದಾಗ ಈಗ ಅವನು ಈ ಬಾಕ್ಸನ್ನು ಇಟ್ಕೊಂಡು ಬರ್ತಾನೆ. ಅವನಿಗೆ ಅಂದರೆ ವಿಷಯ ಅಂತದಕ್ಕೆ ಗೊತ್ತಿಲ್ಲ ಅಲ್ಲ, ಚಿಕ್ಕದಲ್ಲ. ಹಾಗೆ ಎವ್ರಿ ಟೈಮ್ ಬಾಕ್ಸನ್ನು ತಂದು ಕೊಡ್ತಾನೆ. ನಾನು ಜೋರು ನಗಾಡುವಾಗ ನನಗೆ ನಗು ಬರೋದು, ಅವನೇ ಕಹಿ ತಂದು ಕೊಡೋದಲ್ಲ ಅಂತ ಹೇಳಿ. ಬಟ್ ಅವನೆಂತ ಮಾಡ್ತಾನೆ ಗೊತ್ತಾ, ನಾನು ಹಚ್ಚಲಿಲ್ಲ ಆದರೆ ಆ ಬಾಕ್ಸನ್ನೇ ಜಸ್ಟ್ ರಬ್ ಮಾಡಿದ ಹಾಗೆ ಮಾಡ್ತಾನೆ. ಏನೋ ಒಳ್ಳೆಯದು ಅಂತ ಹೇಳಿ ಅವನ ಥಾಟ್ ಪಾಪ. ಆದರೂ ಕೂಡ ಮಲಗಲಿಲ್ಲ ಅವನು. ಫೀಡ್ ಕೊಟ್ಟೆ, ಆದರೆ ಅಂದರೆ ಕಹಿ ಹಚ್ಚಿದೆಲ್ಲ, ಹಾಗೆ ಮಲಗಲಿಲ್ಲ ಅವನು. ಜೋರು ನಿದ್ದೆ ಬರ್ತಾ ಉಂಟು. ಒಟ್ರಾಶಿ ಅವನಿಗೀಗ ಹಾಲು ಬೇಕಷ್ಟೇ. ಆದರೆ ಡೇ ಟೈಮ್ ಫೀಡನ್ನು ಹೀಗೆ ಪ್ರೀತಿಯಿಂದ ಕಟ್ ಡೌನ್ ಮಾಡಿದರೆ ಮಾತ್ರ ಅಲ್ವಾ ನೈಟ್ ನನಗೆ ನೆಕ್ಸ್ಟ್ ಕಟ್ ಡೌನ್ ಮಾಡಲಿಕ್ಕೆ ಆಗುವಂಥದ್ದು. ಇಂಥದ್ದೆಲ್ಲ ನಾನು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ ಸಿಯೋನ್ನ ಟೈಮ್ನಲ್ಲಿ. ಈಗ ಅವನಿಗೆ ನಾನು ಈ ಸೋಫಾವನ್ನು ತುಂಬ ಹತ್ತಿರ ಮಾಡಿ ಇಟ್ಟಿದ್ದೆ, ಗ್ಯಾಪ್ ಇರಲಿಲ್ಲ. ಅದಕ್ಕೆ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಬಟ್ ಆ್ಯಕ್ಷನಲ್ಲಿ ತೋರಿಸುವಂಥದ್ದು ನನಗೆ ಈ ಸೈಡಿಂದ ಹೋಗಲಿಕ್ಕೆ ಬೇಕು ಅಂತ ಹೇಳಿ. ಹಾಗೆ ನಾನು ಅವನಿಗೆ ಗ್ಯಾಪ್ ಮಾಡಿ ಕೊಟ್ಟೆ. ಪುನಃ ಅಲ್ಲಿ ಅವನು ಸರ್ಕಸ್ ಸ್ಟಾರ್ಟ್ ಮಾಡಿದ. ಬಾಲನ್ನು ಹಾಕಿ ಅಲ್ಲಿ ಕರೆಂಟಿದ್ದು ಸ್ವಿಚಸ್ ಇದೆ ಅಲ್ಲ, ಅದು ಸಿಗ್ತದಲ್ಲ ಹಾಕಲಿಕ್ಕೆ. ಸೊ ಈಗ ಅಲ್ಲಿ ಹೋಗಿದ್ದಾನೆ, ಇಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ. ಎಲ್ಲಿಯಾದರೂ ಗ್ಯಾಪಲ್ಲಿ ಬಿದ್ದರೆ ಅಂತ ಹೇಳಿ ನಾನು ಆ ಗ್ಯಾಪನ್ನೇ ಮತ್ತೆ ಕ್ಲೋಸ್ ಮಾಡಿಬಿಟ್ಟೆ. ಸ್ವಲ್ಪ ಬೇಡ ಅಂತ ಹೇಳಿದರು, ಅಂದರೆ ಸ್ವಲ್ಪ ಏನಾದರೂ ರೆಫ್ಯೂಸ್ ಬಂದ ಕೂಡಲೇ ಹೀಗೆ ಕೂಗ್ತಾ ನೆಲದಲ್ಲಿ ಮಲಗಿ ಒದ್ದಾಡಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ತಲೆನೂ ಆಗ್ತಾಯಿತ್ತು ನನಗೆ ಅಂತ ಹೇಳಿ ಸ್ವಲ್ಪ ಟೀ ಮಾಡಲಿಕ್ಕೆ ಅಂತ ಬಂದೆ. ಅಷ್ಟಾಗುವಾಗ ಅವನಿಗೆ ಜೋರು ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ಹಠ ಮಾಡ್ತಾ ಇದ್ದ. ಹಾಗೆ ನಾನು ಮಲಗಿಸ್ಲಿಕ್ಕೆ ಅಂತ ಹೇಳಿ ನೋಡಿದೆ. ಹೇಗೆ ಮಲಗಿಸ್ಲಿಕ್ಕೆ ನೋಡಿದರೂ ಸಹ ನನಗೆ ಆಗ್ತಾನೇ ಇರಲಿಲ್ಲ ಅವನ್ನ ಹಿಡ್ಕೊಳ್ಳಿಕ್ಕೆ, ಅಷ್ಟು ಒದ್ದಾಡೋದು. ಮತ್ತು ಲಾಸ್ಟಿಗೆ ಅವನು ಹಾಲಿಗೆ ಎಷ್ಟು ಡೆಸ್ಪರೇಟ್ ಆಗಿದೆ ಅಂತ ಹೇಳಿದರೆ, ಎಷ್ಟು ಕಹಿದ್ರೂ ಸಹ ಕುಡಿದೇ ಮಲಗೋದು ಅಂತ ಹೇಳಿ ಸ್ವಲ್ಪ ಹೊತ್ತು ಕುಡಿದ ನಂತರ ಮಲಗಿಬಿಟ್ಟ. ಮತ್ತು ಆಫರ್ ಮಾಡದೇ ಇರಲಿಕ್ಕೆ ಸಹ ಆಗೋದಿಲ್ಲ, ಅವರೇ ಬಟ್ಟೆಯನ್ನು ಬಿಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಈ ಒಂದು ಫೇಸ್ ಅಂತೂ ಎಲ್ಲ ತಾಯಂದ್ರಿಗೆ ತುಂಬ ಒಂದು ಕಷ್ಟದ ಫೇಸ್ ಹಾಗೂ ಬೇಜಾರಿನ ಫೇಸ್. ಯಾಕೆಂದರೆ ಮಕ್ಕಳನ್ನು ವೀನ್ ಆಫ್ ಮಾಡುವಂಥದ್ದು ಬ್ರೆಸ್ಟ್ ಫೀಡಿಂಗಿಂದ ಅಂತ ಹೇಳಿದರೆ ಅಷ್ಟೊಂದು ಸುಲಭದ ವಿಷಯ ಅಲ್ಲ, ಇಮೋಷ್ನಲಿ ಹಾಗೂ ಫಿಸಿಕಲಿ ಎರಡೂ ಕೂಡ. ತೆಂಗಿನಕಾಯಿ ತುರಿಯುತ್ತೆ ದೊಡ್ಡ ಟಾಸ್ಕ್. ಈಗ 7 ತಿಂಗಳಾಗಿರೋದ್ರಿಂದ ಹೊಟ್ಟೆ ಸಹ ಎಕ್ಸ್ಟ್ರಾನೇ ಮುಂದೆ ಇರೋದ್ರಿಂದ ಕರೆಕ್ಟ್ ನನಗೆ ಆ ಒಂದು ತುರಿಯುವ ಸ್ಟ್ಯಾಂಡ್ವರೆಗೆ ಸಹ ಬರ್ತದೆ. ಹಾಗೆ ನಾನು ಸೈಡ್ ವೇಸ್ ಇವಾಗ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸಿಯೋನ್ನ ಬಸ್ ಬರಲಿಕ್ಕೆ ಏನು ಸ್ವಲ್ಪನೇ ಹೊತ್ತಿರುವಂಥದ್ದು, ಒಂದು 5-10 ಮಿನಿಟ್ಸ್ ಅಷ್ಟೇ ಇರುವಂಥದ್ದು. ಹಾಗೆ ನಾನು ಅಕ್ಕಿಯನ್ನು ಈ ಒಂದು ಗ್ರೈಂಡರಿಗೆ ಹಾಕಿನೇ ಹೋಗ್ತೇನೆ ಅಂತ ಹೇಳಿ
ವೆಯ್ಟ್ ಮಾಡ್ತಾ ಇದ್ದೆ ಹೊರಗೆ, ಅಷ್ಟರೊಳಗೆ ಒಳಗಿಂದ ಮಗು ಕೂಗೋದು ಕೇಳಿಸ್ತು. ನನಗೆ ಹೇಗೆ ಆಯಿತು ಅಂತ ಹೇಳಿದರೆ, ಆಚೆಯಿಂದ ಮಗುವನ್ನು ಪುನಃ ಮಲಗಿಸಲಿಕ್ಕೆ ಸಹ ಅಲ್ಲ, ಇಲ್ಲಿ ಬಂದು ವೆಯ್ಟ್ ಮಾಡಲಿಕ್ಕೆ ಸಹ ಅಲ್ಲ, ಆ ರೀತಿಯಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟಾಗುವಾಗ ಏನೋ ಪುಣ್ಯಕ್ಕೆ ಹಸ್ಬೆಂಡ್ ಸಹ ಬಂದರು, ಆಚೆಯಿಂದ ಬರ್ತಾಯಿದ್ರು. ಹಾಗೆ ನಾನು ಅವ್ರ ಹತ್ರ ಹೇಳಿದೆ, ನೀವೇ ಅವನನ್ನು ಪಿಕ್ ಮಾಡಿ. ಅವನಿಗಂತೂ ಡ್ಯಾಡಿ ಪಿಕ್ ಮಾಡೋದಂತ ಹೇಳಿದರೆ ಇನ್ನೂ ಕೂಡ ಖುಷಿನೇ. ಮತ್ತು ಎಲ್ಲಿಯಾದರೂ ಅವನು ಹೀಗೆ ಬಸ್ಸಲ್ಲಿ ಬರುವಾಗ ಡ್ಯಾಡಿದು ವೆಹಿಕಲ್ ಪಾಸ್ ಆಯ್ತು ಅಂತ ಹೇಳಿದರೆ ತುಂಬ ಖುಷಿ. ಬಂದ ಕೂಡಲೇ ಮನೆಯಿಂದ ಕಾಲ್ ಮಾಡಿ ಹೇಳ್ತಾನೆ, ನೀವು ಯಾಕೆ ನಿಲ್ಲಿಲ್ಲ, ನನ್ನನ್ನು ಯಾಕೆ ಕರ್ಕೊಂಡು ಹೋಗಲಿಲ್ಲ, ನೀವು ಮಾತ್ರ ಬಂದದ್ದು ಅಂತ ಹೇಳಿ ಅದು ಕೂಡ ಫೋನ್ ಮಾಡಿ ಹೇಳ್ತಾನೆ. ಸೊ ಇವತ್ತಂತೂ ತುಂಬ ಖುಷಿ ಆಯಿತು ಅವನಿಗೆ, ಅವನ ಡ್ಯಾಡಿ ಪಿಕ್ ಮಾಡಿದ್ದು ಅಂತ ಹೇಳಿ. ಮಕ್ಕಳು ಚಿಕ್ಕವರಿರುವಾಗ ಹಾಗೇನೆ ಅಲ್ವಾ, ಅವರಿಗೆ ಅವರ ಡ್ಯಾಡ್ಸ್ ಅಂದರೆ ಸೂಪರ್ ಹೀರೋಸ್ಗಿಂತ ಏನೂ ಕಡಿಮೆ ಅಲ್ಲ. ಈವನ್ ಎಲ್ಲದು ಪ್ರತಿಯೊಂದು ಹಸ್ಬೆಂಡ್ ಯಾವ ರೀತಿಯಲ್ಲಿ ಏನು ಮಾಡ್ತಾರೆ ಅದನ್ನೇ ಕಾಪಿ ಮಾಡುವಂಥದ್ದು. ಈವನ್ ಅವರು ಫೇಸ್ ವಾಶ್ ಮಾಡೋದಾಗಿರ್ಬೋದು, ಮುಖ ಒರೆಸುವಂಥದ್ದಾಗಿರ್ಬೋದು, ಬ್ರಷ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಸಿಯೋನ ಹಸ್ಬೆಂಡ್ ಏನು ಮಾಡ್ತಾರೆ ಅದನ್ನೇ ಕಾಪಿ ಮಾಡೋದು. ಈವನ್ ನಾವಾದರೂ ಕೂಡ ದೊಡ್ಡವರು, ಮಕ್ಕಳಿಗೊಂದು ಮಿರರ್ ಇಮೇಜ್ ಇದ್ದ ಹಾಗೆಯೇ ನಾವು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತೇವೆ ಮನೆಯಲ್ಲಿ, ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಬಿಹೇವ್ ಮಾಡುವಂಥದ್ದು. ಈ ಒಂದು ಟೈಮ್ನಲ್ಲಿ ಅವರು ನಮ್ಮನ್ನು ಒಬ್ಸರ್ವ್ ಮಾಡಿ ಅದನ್ನೇ ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಈ ಒಂದು ಕ್ರೂಷಿಯಲ್ ಟೈಮ್ನಲ್ಲಿ ಮನೆಯಲ್ಲಿ ಹೆಚ್ಚು ಜಗಳ ಆಗುವಂಥದ್ದು, ಅಥವಾ ತಾಯಂದ್ರಿಗೆ ಅಂದರೆ ಹಸ್ಬೆಂಡ್ಗಳು ಕೀಳಾಗಿ ಮಾತಾಡುವಂಥದ್ದು, ಆ ರೀತಿಯೆಲ್ಲ ಮಾಡಿದರೆ ಮಕ್ಕಳಿಗೆ ಕೂಡ ತಾಯಂದ್ರ ಮೇಲೆ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆಂದರೆ ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಹೇಳಿ ಗೊತ್ತು ಮಾಡುವಷ್ಟು ಬುದ್ಧಿ ಇನ್ನೂ ಕೂಡ ಬೆಳೆದಿರೋದಿಲ್ಲ ಅಲ್ಲ. ಹಾಗೆ ಸಿಯೋನ್ಗೆ ಸ್ವಲ್ಪ ಬನಾನಾ ಚಿಪ್ಸನ್ನು ಕೊಟ್ಟು ಟಿ ವಿ ನೋಡಲಿಕ್ಕೆ ಅಂತ ಹೇಳಿ ಕೂತ್ಕೊಳ್ಳಿಸಿದ್ದೆ. ಹಾಗೆ ಅವನು ಈಗ ಟಿ ವಿ ಎಲ್ಲ ನೋಡಿ ಸ್ವಲ್ಪ ಹೊತ್ತಲ್ಲಿ ಹೊರಗೆ ಆಟಾಡ್ತಾನೆ ಅಂತ ಹೇಳಿ ಹೋಗಿದ್ದಾನೆ ಕಾರಲ್ಲಿ. ಹೊರಗೆ ಈಗ ಮಳೆ ಬರ್ತಾ ಇರಲಿಲ್ಲ, ಹಾಗೆ ಅವನು ಹೊರಗೆ ಆಟಾಡ್ತಾ ಇದ್ದಾನೆ. ಚಿಕ್ಕವ ಒಳಗೇನೆ ಇದ್ದಾನೆ. ಅವನು ಅಂದರೆ ಒಂದು ನಿದ್ದೆ ಆಗಿರಲಿಲ್ಲ ಅಲ್ಲ, ಖಾಲಿ ಒಂದು 10 to 15 minutes ಅಷ್ಟೇ ಮಲಗಿದ್ದಂಥದ್ದು. ಹಾಗೆ ಅವನಿಗೆ ಎಚ್ಚರ ಆಯಿತು ಅಂತ ಹೇಳಿ ಬಸ್ ಬರ್ತದೆ ಅಂತ ನಾನು ಮಲಗಿಸಲಿಲ್ಲ. ಪುನಃ ತುಂಬ ಕ್ರ್ಯಾಂಕಿ ಇದ್ದ. ನನಗಂತೂ ಈ ಒಂದು ತಿಂಡಿ ರೆಡಿ ಮಾಡಲಿಕ್ಕೇ ಬಿಡ್ತಾ ಇರಲಿಲ್ಲ ಅವನು. ಈ ತಿಂಡಿಗೆ ನಾನು ತೆಂಗಿನಕಾಯಿ ಒಟ್ಟಿಗೆ ಸ್ವಲ್ಪ ಏಲಕ್ಕಿ ಜಜ್ಜಿ ಹಾಕಿದ್ದೇನೆ, ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ. ಮತ್ತು ಈ ರೀತಿಯಲ್ಲಿ ಎಲೆಯಲ್ಲಿ ಹಚ್ಚಿ ಫಿಲ್ಲಿಂಗನ್ನು ಇಟ್ಟು ಮಾಡುವಂಥದ್ದು. ತಿಂಡಿ ಕೂಡ ರೆಡಿಯಾಗಿದೆ ಮಗುವಿಗೆ. ಮತ್ತು ನಾನು ಸ್ವಲ್ಪ ತೆಂಗಿನಕಾಯಿಗೆ ಬೆಲ್ಲವನ್ನು ಹಾಕಿ ತಿನ್ನಲಿಕ್ಕೆ ಅಂತ ಹೇಳಿಕೊಟ್ಟಿದ್ದೆ. ಮನೆ ಕೆಲಸ ಅಂದರೆ ಕೆಲವೊಂದು ಚಿಕ್ಕ ಚಿಕ್ಕ ಕೆಲಸಗಳು ಉಳಿದಿತ್ತು. ಕೆಲವೊಂದು ಡ್ರಾವರ್ಸಿಗೆಲ್ಲ ಹ್ಯಾಂಡಲ್ಸ್ ಎಲ್ಲ ಕುತ್ಕೊಳಿಸ್ಲಿಕ್ಕೆ ಎಲ್ಲ ಉಳಿದಿತ್ತು. ಹಾಗೆ ಅದರ ಒಂದು ಕೆಲಸಕ್ಕೆ ಅಂತ ಹೇಳಿ ಕೂಡ ಬಂದಿದ್ದರು ಬ್ಯಾಲೆನ್ಸ್ ವರ್ಕನ್ನು ಮಾಡಲಿಕ್ಕೆ. ಮತ್ತು ಈವ್ನಿಂಗ್ ಒಂದು ಕೇಕ್ ಕೂಡ ಇತ್ತು, ಆಗ ಮಾಡಿದ್ದೆಲ್ಲ ಬೆಳಿಗ್ಗೆ, ಅದೇ ಕೇಕ್ ಡೆಲಿವರಿ ಇತ್ತು. ಸೊ ಅದರದ್ದು ಕೂಡ ಬಾಕ್ಸಲ್ಲಿ ಎಲ್ಲ ಹಾಕಿ ನಾನು ರೆಡಿ ಮಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹಸ್ಬೆಂಡ್ ಬಂದು ಪಿಕ್ ಮಾಡ್ತಾರೆ. ಇವನ್ ಇಲ್ಲಿ ಬಂದರೆ ಈ ಡ್ರೈಡ್ ಸ್ಟ್ರಾಬೆರೀಸ್ ಇದು ಪ್ಯಾಕೆಟ್ ನೋಡಿದರೆ ಅದರಲ್ಲಿ ಒಂದು ಅಂದರೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಬಟ್ ಪ್ಯಾಕೆಟ್ ತಗೊಂಡು ನಗಾಡುವಂಥದ್ದು, ಒಂದು ಕೊಡು ಅಂತ ಹೇಳಿ ಕೇಳುವಂಥದ್ದು. ಖುಷಿಯಾಗ್ತದೆ ಅವನೊಂದು ಎಕ್ಸ್ಪ್ರೆಷನ್ಸ್ ಮಾಡುವಾಗ. ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಎಷ್ಟು ಜನ ಲೈಕ್ ಮಾಡಿದ್ದೀರಾ ಅಂತ ಹೇಳಿದರೆ ನನಗೆ ಒಂದು ಕೌಂಟ್ ಗೊತ್ತಾಗ್ತದಲ್ಲ ಎಷ್ಟು ಜನರಿಗೆ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಹೇಳಿ. ಹಾಗೆಯೇ ಕಾಮೆಂಟ್ ಮಾಡಿ. ರಿಪ್ಲೈ ಮಾಡಲಿಕ್ಕೆ ಆಗದೇ ಇದ್ದರೆ ನಾನು ಖಂಡಿತವಾಗಿ ನಿಮ್ಮ ಕಾಮೆಂಟ್ ಓದಿ ಲೈಕ್ ಮಾಡೇ ಮಾಡ್ತೇನೆ. ಹಾಗೂ ಇಷ್ಟರವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗಿ ಪ್ರೀವಿಯಸ್ ವೀಡಿಯೋಸ್ ಕೂಡ ನೋಡಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.